ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. 59ನೇ ಸೆಷನ್ಸ್ ಕೋರ್ಟ್ಗೆ ಪ್ರಕರಣದ ವರ್ಗಾವಣೆಯಾಗಿದೆ. ಜೂನ್ 15ಕ್ಕೆ ಪ್ರಕರಣದ ವಿಚಾರಣೆ ಏನಿದೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. 64ನೇ ಸೆಷನ್ಸ್ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ನೀಡಲಾಗಿದೆ. ಸಾಕ್ಷ್ಯ ವಿಚಾರಣೆ ವಿಳಂಬದ ನಡುವೆ ಆತಂಕ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಕಂಬಿ ಎಣಿಸ್ತಾ ಇರುವಂತಹ ನಟ ದರ್ಶನ್ಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಒಂದು ರೀತಿ ಮಾನಸಿಕವಾಗಿ ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಕೋರ್ಟ್ಗೆ ಕೇಸ್ ಫೈಲ್ ವರ್ಗಾವಣೆಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿರುಸಿನ ಬೆಳವಣಿಗೆ ಇದು. ಸಾಕ್ಷ್ಯ ವಿಚಾರಣೆ ವಿಳಂಬದ ನಡುವೆ ಆತಂಕ ಮತ್ತಷ್ಟು ಸೃಷ್ಟಿಯಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗಡುವಿನ ಬೆನ್ನಲ್ಲೇ ಕೋರ್ಟ್ ಬದಲಾವಣೆಯನ್ನ ಮಾಡಲಾಗಿದೆ. ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಹತ್ವದ ಆದೇಶದ ಪ್ರತಿಯನ್ನ ದರ್ಶನ್ ಪರ ವಕೀಲರು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಒಂದು ಆದೇಶದ ಅನ್ವಯ ಪ್ರಕರಣದ ತ್ವರಿತಗತಿ ವಿಚಾರಣೆ ನಡೆಸುವ ಹಾಗೆ ಆರೋಪಿಗಳಿಗೆ ಒದಗಿಸಬೇಕಾದಂತಹ ಕನಿಷ್ಠ ಸೌಲಭ್ಯಗಳ ಮಾರ್ಗಸೂಚಿಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದರ ಕುರಿತಂತೆಯೂ ಕೂಡ ಸೆಷನ್ಸ್ ನ್ಯಾಯಾಲಯವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹಾಗೆ 64ನೇ ಸೆಷನ್ಸ್ ಕೋರ್ಟ್ನಿಂದ ಕೂಡ ನಿರ್ದೇಶನವನ್ನ ನೀಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ 64ನೇ ಸೆಷನ್ಸ್ ಕೋರ್ಟ್ನಿಂದ ಬಂದಿರುವಂತ ಮಹತ್ವದ ಆದೇಶ ಏನು, ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ 1 ವರ್ಷದ ಅವಧಿಯಲ್ಲಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕಂತ ಹೇಳಿರುವಂತ ಈಗಾಗಲೇ 1 ತಿಂಗಳು ಕಳೆಯುತ್ತಾ ಬಂದಿದೆ. ಸೊ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಗಳು ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ದರ್ಶನ್ ಕೇಸ್ಗೆ ವಿಶೇಷ ನ್ಯಾಯಾಲಯದ ಒಂದು ಅನುಮತಿಯನ್ನು ಕೂಡ ಕೊಡಲಾಗಿತ್ತು. ಸೊ ಈ ನಡುವೆ ಅಂದ್ರೆ ಪರಪ್ಪನಾಗ್ರಹದ ಜೈಲಿನಲ್ಲಿ ದರ್ಶನ್ ಕೂಡ ಇರುವಂತದ್ದು. ಸೊ ಈಗಾಗಲೇ ಇದರ ನಡುವೆ ಕೇಸ್ ವಿಚಾರಣೆಯನ್ನ 64ನೇ ಸೆಷನ್ಸ್ ಕೋರ್ಟ್ ಸಂಪೂರ್ಣ ಕೇಸ್ ಫೈಲ್ ಅನ್ನ 59ನೇ ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸಲು ನಿರ್ದೇಶನವನ್ನ ನೀಡಿರುವಂತದ್ದು. ಅಂದ್ರೆ 59ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಇನ್ನು ದರ್ಶನ್ ವಿಚಾರಣೆ ನಡೆಯುತ್ತೆ. ಸೊ ಜೂನ್ 15ಕ್ಕೆ ವಿಚಾರಣೆ ಕೂಡ ನಿಗದಿಯಾಗಿರುವಂತದ್ದು. ಅಲ್ಲಿಂದ ಏನು ಸುಮಾರು 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸೊ ಇದೇ ನ್ಯಾಯಾಲಯದಲ್ಲಿ ಅಂದ್ರೆ 59ನೇ ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಕ್ಷ್ಯಗಳ ವಿಚಾರಣೆ ಬಹಳಷ್ಟು ಚಾಲೆಂಜಿಂಗ್ ಆಗಿರುವಂತದ್ದು. ಯಾಕಂದ್ರೆ ಕಾಮಾಕ್ಷಿ ಪೊಲೀಸರು ತನಿಖೆಯನ್ನು ನಡೆಸಿ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಸಾಕ್ಷಿಗಳನ್ನ, ಅವರೆಲ್ಲ ನ್ಯಾಯಾಲಯದ ಎದುರು ಬರ್ಬೇಕು. ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ 60 ಸಾಕ್ಷ್ಯಗಳ ಪೈಕಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಸಾಕ್ಷ್ಯಗಳು ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಒಟ್ಟು 60 ಸಾಕ್ಷಿಗಳನ್ನ ನ್ಯಾಯಾಧೀಶರ ಎದುರು ಹೌದು ನಾವು ಈ ರೀತಿ ದರ್ಶನ್ ತಪ್ಪು ಮಾಡಿರೋದಾಗಿರ್ಬೋದು, ಇತರೆ ಆರೋಪಿಗಳು ತಪ್ಪು ಮಾಡಿರೋದು ನೋಡಿದ್ದೀವಿ ಅಂತ ಬಂದು ನ್ಯಾಯಾಧೀಶರ ಎದುರು ವಿಚಾರಗಳನ್ನ ನುಡಿಬೇಕು. ಸೊ ಇದು ಬಹಳಷ್ಟು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 1 ವರ್ಷದ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ 60 ಸಾಕ್ಷ್ಯಗಳ ವಿಚಾರಣೆ ನಡೆಯದೆ ಹೋದ್ರೆ ಅಥವಾ 1 ವರ್ಷಕ್ಕಿಂತ ಹೆಚ್ಚು ಅವಧಿ ಆದ್ರೆ ದರ್ಶನಿಗೆ ಈಸಿಯಾಗಿ ಒಂದು ಜಾಮೀನು ಸಿಗೋದು ಪಕ್ಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳುದು, 1 ವರ್ಷ ಒಳಗೆ ಏನಾದ್ರೂ ಸಾಕ್ಷ್ಯಗಳ ವಿಚಾರಣೆಗಳು ಆಗದೆ ಹೋದ್ರೆ ನೀವು ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿ ತದನಂತರ ಜಾಮೀನಿಗೆ ನೀವು ಅಪ್ಲೈ ಮಾಡಬಹುದಂತ. ಸೊ ಈಗ ಬಹಳಷ್ಟು ಕುತೂಹಲ ಇರುವಂತದ್ದು, ಈಗಾಗಲೇ 59ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಜೂನ್ 15ಕ್ಕೆ ವಿಚಾರ ನಿಗದಿಯಾಗಿರುವಂತದ್ದು. ಅವತ್ತಿಂದ ಸಾಕ್ಷ್ಯಗಳ ವಿಚಾರಣೆ ನಡೆಯಲ್ವಾ ಅನ್ನೋದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಅಂದರೆ 59ನೇ ಸೆಷನ್ಸ್ ಕೋರ್ಟ್ಗೆ ಆ ಒಂದು ಪ್ರಕರಣ ಏನಿತ್ತು ಪ್ರಕರಣದ ವರ್ಗಾವಣೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಮುಂದೆ ಹಾಗಾದರೆ ಇದು ಯಾವ ರೀತಿಯಾದಂಥ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಹೇಗೆ ವಿಚಾರಣೆ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮುಂದಿನ ವಿಚಾರಣೆಯ ವೇಳೆ ಆರೋಪಿಗಳನ್ನು 59ನೇ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಈಗ ಸೂಚನೆ ಕೊಡಲಾಗಿದೆ. ಇನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೂ ಸಹ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಳಿಕ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಜೂನ್ 15ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿದೆ. ಹಾಗೆ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಈ ಒಂದು ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ತ್ವರಿತಗತಿ ತನಿಖೆಗೆ ಕಟ್ಟುನಿಟ್ಟಿನ ಗಡುವು ವಿಧಿಸಿದ್ದು ಮುಂಬರುವಂತಹ 1 ವರ್ಷದ ಅವಧಿಯಲ್ಲಿ ಪ್ರಕರಣದ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಈ ಹಿಂದೆಯೂ ಕೂಡ ಒಂದು ರೀತಿ ನಿರ್ದೇಶನವನ್ನ ನೀಡಿತು. ಅದರ ಮುಂದುವರೆದ ಭಾಗ ಈಗ ವಿಚಾರಣೆ ಹೇಗೆ ನಡೆಯುತ್ತೆ ಕಾದು ನೋಡಬೇಕು.